ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ದುರ್ಗಾದೇವಿಯು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ನಾನಾವತಾರಗಳನ್ನು ಎತ್ತಿ ಭೂಮಿಗೆ ಬಂದಳು. 9 ದಿನಗಳ ಕಾಲ ನವರಾತ್ರಿಯಲ್ಲಿ ದೇವಿ ಒಂದೊಂದು ರೂಪದಲ್ಲಿ ಬಂದು ನಮಗೆ ಆಶೀರ್ವಾದವನ್ನು ನೀಡುತ್ತಾಳೆ. 8ನೇ ದಿನದಂದು ತಾಯಿ ಮಹಾಗೌರಿಯನ್ನು ನಾವು ಆರಾಧನೆ ಮಾಡಬೇಕು. ದುರ್ಗಾದೇವಿಯ ವಿವಿಧ ಅವತಾರಗಳಲ್ಲಿ ಮಹಾಗೌರಿಯ ರೂಪವು ಅತ್ಯಂತ ಅದ್ಭುತ ಮತ್ತು ಸುಂದರವಾಗಿದೆ. ತಾಯಿ ಮಹಾಗೌರಿ ನೋಡಲು ತುಂಬಾನೇ ಸುಂದರವಾಗಿ ಕಾಣಿಸುತ್ತಾಳೆ. ಆಕೆಯ ಮೈಬಣ್ಣ ಮಾತ್ರ ಬಿಳಿಯಾಗಿರುವುದು ಮಾತ್ರವಲ್ಲ, ಆಕೆ ಧರಿಸುವ ಬಟ್ಟೆ ಮತ್ತು ಆಭರಣಗಳು ಕೂಡ ಬಿಳಿ ಬಣ್ಣದಲ್ಲಿರುತ್ತವೆ. ಮಹಾಗೌರಿಯು 4 ಕೈಗಳನ್ನು ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ. ತಾಯಿಯು ತನ್ನ ಬಲಗಡೆಯ ಕೈಯ ಮೇಲಿನ ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿರುತ್ತಾಳೆ. ಎಡಭಾಗದ ಮೇಲಿನ ಕೈಯಲ್ಲಿ ಡಮರುವನ್ನು ಮತ್ತು ಕೆಳಗಿನ ಎಡಗೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ. ತಾಯಿಯು ಈ ರೂಪವನ್ನು ಧರಿಸಿ ಬರಲು ಕಾರಣವೇನು ಎಂಬುದರ ಬಗ್ಗೆ ಒಂದು ಕಥೆಯನ್ನು ತಿಳಿದುಕೊಳ್ಳೋಣ. ದೇವಿ ಭಾಗವತ ಪುರಾಣದ ಪ್ರಕಾರ ತಾಯಿ ದುರ್ಗೆ ಭೂಲೋಕದಲ್ಲಿ ಜನ್ಮ ಪಡೆದಳಂತೆ. ಆದರೆ ಅದರಿಂದ ಮುಕ್ತಿ ಪಡೆಯಬೇಕಾದರೆ ಆಕೆ ಶಿವನನ್ನು ಮದುವೆಯಾಗಬೇಕಾಯಿತು. ಹೀಗಾಗಿ ನಾರದ ಮುನಿಗಳ ಸಲಹೆಯಂತೆ ದೇವಿಯು ಶಿವನನ್ನು ಒಲಿಸಿಕೊಳ್ಳಲು ಹಲವಾರು ತಪಸ್ಸನ್ನು ಮಾಡಿದಳು. ಪಾರ್ವತಿ ದೇವಿಯು ತನ್ನ ತಪಸ್ಸಿನ ಸಮಯದಲ್ಲಿ ಗೆಡ್ಡೆ, ಗೆಣಸು, ಹಣ್ಣುಗಳು ಮತ್ತು ಎಲೆಗಳನ್ನು ಮಾತ್ರ ತಿನ್ನುತ್ತಿದ್ದಳು. ನಂತರ ತಾಯಿ ಗಾಳಿಯನ್ನು ಮಾತ್ರ ಸೇವಿಸಿ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದಳು. ತನ್ನ ತಪಸ್ಸಿನಿಂದ ಮಹಿಮೆಯನ್ನ ಹೆಚ್ಚಿಸಿಕೊಂಡಳು. ತಾಯಿಯ ತಪಸ್ಸಿಗೆ ಸಂತೋಷಗೊಂಡ ಶಿವನು ಪ್ರತ್ಯಕ್ಷನಾದನು. ಆದರೆ ತಾಯಿ ತಪಸ್ಸಿನಿಂದ ತಾಯಿಯ ಮೈಬಣ್ಣ ಕಪ್ಪಾಗಿತ್ತು. ಆದ್ದರಿಂದ ಶಿವನು ತಾಯಿಯನ್ನು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ತಿಳಿಸಿದನು. ತಾಯಿಯು ಗಂಗಾ ನದಿ ನೀರಿನಲ್ಲಿ ಮುಳುಗಿ ಮೇಲೆ ಎದ್ದಾಗ ಮತ್ತೆ ತಾಯಿಗೆ ಮರಳಿ ತನ್ನ ಶುಭ್ರ ಬಿಳಿ ಬಣ್ಣವು ವಾಪಸ್ ಬಂದಿತು. ಇದರಿಂದಾಗಿ ತಾಯಿಗೆ ಮಹಾಗೌರಿ ಎಂದು ಹೆಸರಿಸಲಾಯಿತು. ತಾಯಿ ಮಹಾಗೌರಿಯ ಆರಾಧನೆಯಿಂದ ನಮ್ಮಿಷ್ಟದಂತೆ ಬಾಳ ಸಂಗಾತಿಯನ್ನು ನಾವು ಪಡೆಯಬಹುದು ಹಾಗೂ ನಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಅವು ಕೂಡ ಬಗೆಹರಿಯುತ್ತವೆ. ಜೊತೆಗೆ ತಾಯಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ನಮ್ಮಿಷ್ಟದ ಕೋರಿಕೆಗಳು ನೆರವೇರಲು ಆಶೀರ್ವದಿಸುತ್ತಾಳೆ. ಈ ದಿನ ಮಹಾಗೌರಿಯನ್ನು ಪೂಜಿಸುವ ಸಮಯದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಬಂದು 4:57 ಆರಂಭವಾಗಿ 6:09 ಮುಕ್ತಾಯವಾಗುತ್ತದೆ. ಹಾಗೆ ಅಭಿಜಿತ್ ಮುಹೂರ್ತ ಬಂದು 11:46 ಆರಂಭವಾಗಿ 12:34 ಮುಕ್ತಾಯವಾಗುತ್ತದೆ. ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡುವಂಥದ್ದಾದರೆ ಸಂಜೆ 6:05 7:53 ಅಮೃತ ಕಾಲವಿರುತ್ತದೆ. ಸಂಜೆ ವೇಳೆಯಲ್ಲಿ ಮನೆಯ ಮುಂದಿನ ಬಾಗಿಲಿಗೂ 2 ದೀಪವನ್ನು ಹಚ್ಚಿಡಿ ಹಾಗೂ ತುಳಸಿ ಕಟ್ಟೆಯ ಹತ್ತಿರ ಕೂಡ 1 ದೀಪವನ್ನು ಹಚ್ಚಿಡಿ. ಮನೆಗೆ ಬರುವಂತಹ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡುವುದನ್ನು ಮರೆಯಬೇಡಿ. ಈ ದಿನ ತಾಯಿಯ ನೆಚ್ಚಿನ ಬಣ್ಣ ಬಂದು ನವಿಲು ಹಸಿರು ಬಣ್ಣದ ಬ್ಲೌಸ್ ಪೀಸ್ ಆಗಿರ್ಬೋದು, ಸೀರೆಯನ್ನ ದೇವರಿಗೆ ಉಡಿಸಿ ನೀವು ಕೂಡ ಈ ಬಣ್ಣದ ಬಟ್ಟೆಗಳನ್ನ ಧರಿಸಿಕೊಂಡು ಪೂಜೆಯನ್ನು ಮಾಡಿ. ಈ ಬಣ್ಣದ ಬಳಕೆಯಿಂದ ನಮಗೆ ಬೆಳವಣಿಗೆ ಮತ್ತು ಸಮೃದ್ಧಿಯನ್ನ ಪ್ರತಿನಿಧಿಸುತ್ತದೆ. ನೀಲಿ ಮತ್ತು ಹಸಿರು ಬಣ್ಣದ ಪ್ರಕಾಶಮಾನವಾದ ನೆರಳು ಸೃಜನಶೀಲತೆಯನ್ನು ಕೂಡ ಪ್ರೇರೇಪಿಸುತ್ತದೆ. ಈ ದಿನ ತಾಯಿಗೆ ನಾವು ತೆಂಗಿನಕಾಯಿಯ ಅರ್ಪಣೆಯನ್ನ ಮಾಡಬೇಕು. ಅಂದ್ರೆ ತೆಂಗಿನಕಾಯಿಯಿಂದ ಮಾಡಿರ್ತಕ್ಕಂತಹ ನಟ್ ಬರ್ಫಿ ಆಗಿರಬಹುದು, ಕಾಯಿ ಹೋಳಿಗೆ ಆಗಿರ್ಬೋದು, ಕಾಯಿ ಕಡುಬು ಆಗಿರ್ಬೋದು, ಕೊಬ್ಬರಿ ಉಂಡೆಯನ್ನು ಕೂಡ ನಾವು ಮಾಡಬಹುದು. ಕಾಯಿ ಹಾಲನ್ನು ಕೂಡ ನಾವು ಮಾಡಿ ನೈವೇದ್ಯವನ್ನಾಗಿ ಮಾಡಬಹುದು. ಈ ಶುಭ್ರ ವರ್ಣದವಳಾಗಿರೋದ್ರಿಂದ ಅವಳು ಬಿಳಿ ಬಣ್ಣದ ಎಲ್ಲಾ ವಸ್ತುಗಳನ್ನು ಇಷ್ಟಪಡುತ್ತಾಳೆ. ಹಾಗಾಗಿ ಇವತ್ತು ಬಿಳಿ ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಅಷ್ಟೇ ವಿಶೇಷವಾಗಿ ಗುಲಾಬಿ ಹೂವನ್ನು ಇಷ್ಟಪಡುವುದರಿಂದ ಈ ದಿನ ಗುಲಾಬಿ ಹೂವನ್ನು ಅರ್ಪಣೆ ಮಾಡಿ. ತಾಯಿ ಮಹಾಗೌರಿಯು ರಾಹುಗ್ರಹದ ಅಧಿಪತ್ಯವನ್ನು ವಹಿಸಿರುತ್ತಾಳೆ. ರಾಹುಗ್ರಹವು ನಮ್ಮ ಜಾತಕದಲ್ಲಿ ಇದ್ದಾಗ ತೊಂದರೆಗಳು, ಸಮಸ್ಯೆಗಳು ಹೆಚ್ಚಾಗ್ತಾ ಇರುತ್ತೆ. ಅದರ ನಿವಾರಣೆಗಾಗಿ ಈ ದಿನ ನಾವು ಮಹಾಗೌರಿ ಪೂಜೆಯೊಂದಿಗೆ ರಾಹುವಿನ ಈ ಒಂದು ಚಿಕ್ಕ ಮಂತ್ರವನ್ನ ಪಠಣೆಯನ್ನ ಮಾಡಿದ್ರೆ ಸಾಕು. ಓಂ ರಾಮ್ ರಾಹವೇ ನಮಃ. ಎಷ್ಟೋ ನಮ್ಮ ತೊಂದರೆಗಳು ನಿವಾರಣೆಯಾಗುತ್ತವೆ. ಇದರಿಂದ ಆರ್ಥಿಕ ಲಾಭ ಮತ್ತು ಮಾನಸಿಕ ನೆಮ್ಮದಿ ಸಿಗುತ್ತದೆ. ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯಲು ಆ ದಿನ ವಿಶೇಷವಾಗಿ ನಾವು ದೇವಿಗೆ ಮಂತ್ರಗಳ ಪಠಣೆಯನ್ನು ಮಾಡಿ ಪ್ರಾರ್ಥನೆಯನ್ನ ಮಾಡಲೇಬೇಕು. ಓಂ ದೇವಿ ಮಹಾಗೌರಿಯಾಯೇ ನಮಃ ಎಂದು 108 ಬಾರಿ ಪಠಣೆಯನ್ನ ಮಾಡಿ. ಇದರ ಜೊತೆಯಲ್ಲಿ ಯಾ ದೇವಿ ಸರ್ವಭೂತೇಷು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ. ಈ ಸರಳವಾದ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶ್ವೇತ ಋಷೇ ಸಮರೂಢ ಶ್ವೇತಾಂಬರಧರ ಶುಚಿಂ ಮಹಾಗೌರಿ ಶುಭಂ ದದನ್ ಮಹಾದೇವ ಪ್ರಹಮೋದದ. ಈ ಮಂತ್ರಗಳೊಂದಿಗೆ ದುರ್ಗಾಷ್ಟೋತ್ತರ ಶತನಾಮಾವಳಿ, ದುರ್ಗಾ ಚಾಲಿಸ, ದೇವಿ ಪುರಾಣವನ್ನು ಓದಿರಿ. ತಾಯಿ ಮಹಾಗೌರಿ ತಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಧನ್ಯವಾದಗಳು.